ಬೆಂಗಳೂರಲ್ಲಿ ಪಾಟ್ ಹೋಲ್ಸ್ಗಳಿಂದ ಅನೇಕ ರೀತಿಯ ಅವಾಂತರಗಳು ಪ್ರತಿನಿತ್ಯವೂ ಕೂಡ ಸಂಭವಿಸ್ತಾ ಇರುತ್ತೆ. ಹೀಗಾಗಿ ಪಾಟ್ ಹೋಲ್ಸ್ಗಳನ್ನು ಮುಚ್ಚಬೇಕು ಅಂತ ಬೆಂಗಳೂರಿನ ಉಸ್ತುವಾರಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಗಡುವು ಕೊಟ್ಟಿದ್ರು. ಗಡುವು ಕೊಟ್ಟರೂ ಕೂಡ ಡೆಡ್ ಲೈನ್ ಮುಗಿದ್ರು ಕೂಡ ಗುಂಡಿಗಳು ಹಾಗೆ ಬಲಿಗಾಗಿ ಬಾಯಿ ತೆರೆದು ಕೂತಿದ್ದಾವೆ. ಯಮಸ್ವರೂಪಿ ಗುಂಡಿಗಳಾಗಿದ್ದಾವೆ. ಅಂಥದ್ದೇ ಗುಂಡಿಯ ಗಂಡಾಂತರ ಇವತ್ತು ನಡೆದಿದೆ. ರಸ್ತೆ ಗುಂಡಿ ಮುಚ್ಚಲು ಡೆಡ್ ಲೈನ್ ಕೊಟ್ಟರೂ ಕೂಡ ನಿರ್ಲಕ್ಷ್ಯ. ಸ್ವಲ್ಪ ಯಾಮಾರಿದ್ರು ಕೂಡ ಗಂಡಾಂತರ ಫಿಕ್ಸ್. ಇವತ್ತು ರಸ್ತೆ ಗುಂಡಿಯಲ್ಲಿ ಆಯತಪ್ಪಿ ಬೈಕ್ನಿಂದ ಯುವತಿಯೊಬ್ಬಳು ಬಿದ್ದಿದ್ದಾರೆ. ಬೆಂಗಳೂರಿನ ಲಿಂಗಧೀರನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಆ ಯುವತಿ ಗಾಡಿಯಿಂದ ಬೀಳುವಂಥ ದೃಶ್ಯ CCTVಯಲ್ಲಿ ಸರಿಯಾಗಿದೆ ನೋಡಿ. ಇದು ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ನಾರ್ಮಲ್ ಬೆಂಗಳೂರಲ್ಲ, ಬ್ರ್ಯಾಂಡ್ ಬೆಂಗಳೂರು. ಇದು ಬ್ರ್ಯಾಂಡ್ ಬೆಂಗಳೂರಿನ ಅವಾಂತರಗಳು ಒಂದಲ್ಲ ಎರಡಲ್ಲ. ಸಾವಿಲ್ಲದ ಮನೆಯ ಸಾಸಿವೆ ತರಬಹುದೇನೋ ಇವತ್ತು. ಗುಂಡಿ ಇಲ್ಲದ ರಸ್ತೆ ತೋರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಗುಂಡಿ ಇಲ್ಲದಿರುವ ರಸ್ತೆಗಳು ಕಾಣ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಲ್ಲಿ ತೇಪೆ ಮಾಡಿದ್ದಾರೆ, ಪ್ಯಾಚ್ ವರ್ಕ್ಗಳನ್ನ ಮಾಡಿದ್ದಾರೆ. ಈ ಗುಂಡಿಗಳನ್ನು ಮುಚ್ಚುವಂಥ ಪ್ರಯತ್ನದಲ್ಲಿ ದೋಸೆಯ ರೀತಿಯಲ್ಲಿ ಡಾಂಬರ್ ಉಯ್ದಿದ್ದಾರೆ. ದೋಸೆ, ನೀರು ದೋಸೆ ಥರ. ಅದು ಯಾವ ಕಿತ್ತೋಗುತ್ತೋ ಗೊತ್ತಿಲ್ಲ, ಬಟ್ ಕಣ್ಣೊರೆಸುವ ತಂತ್ರ ಅಂತ ಬೆಂಗಳೂರಿನ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ. ನೋಡಿ ಹೆಂಗಿದೆ. ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನವನ್ನು ಚಲಾವಣೆ ಮಾಡಲಿಕ್ಕಾಗತ್ತಾ? ಈ ವಾಹನದಲ್ಲಿ, ಅದು ಎಸ್ಪೆಷಲಿ ಹೆಣ್ಮಕ್ಳು ಚೂರು ಯಾಮಾರಿದ್ರೆ ಏನಾಗುತ್ತೆ? ಇಲ್ಲಿ ನಾರ್ಮಲ್ ಡ್ರೈವಿಂಗ್ ಬರೋರು ಮಾತ್ರ ಓಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಸರ್ಕಸ್ ಕಲ್ತಿರಬೇಕು. ಬೆಂಗಳೂರಿನ ರಸ್ತೆಗಳಲ್ಲಿ ಡ್ರೈವ್ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಸ್ ಕಲ್ತಿರಬೇಕು, ಸರ್ಕಸ್ ಗೊತ್ತಿರಬೇಕು ಅವರಿಗೆ. ಸೊ ಬೆಂಗಳೂರಿನ ಗುಂಡಿ ಗಂಡಾಂತರಗಳು ಮುಂದುವರೆದಿದ್ದಾವೆ. DK ಶಿವಕುಮಾರ್ ಕೊಟ್ಟಿದ್ದಂಥ ಡೆಡ್ ಲೈನ್ ಕೇವಲ ಬಾಯಿ ಮಾತಿಗಷ್ಟೇ ಉಳಿದುಕೊಂಡಿದೆ. DK ಶಿವಕುಮಾರ್ ಯಾರೆಲ್ಲ ಸಸ್ಪೆಂಡ್ ಮಾಡ್ತೀನಿ ನೋಡ್ತಾ ಇರಿ, ಗುಂಡಿಗಳು ಮುಚ್ಚಿರಬೇಕು, ನಾನು ಅಮೇರಿಕ ಪ್ರವಾಸ ಮುಗಿಸಿಕೊಂಡು ವಾಪಸ್ ಬರೋದ್ರೊಳಗೆ ಗುಂಡಿಗಳು ಕ್ಲೋಸ್ ಆಗಿರಬೇಕು ಅಂತ ಹೇಳಿದರು. ಬಟ್ DK ಶಿವಕುಮಾರ್ ಅವರ ಮಾತಾಗಿಯೇ ಉಳಿದುಕೊಂಡಿದೆ. ಅಧಿಕಾರಿಗಳು ಕೆಲವು ಕಡೆ ಮಾತ್ರ ಮಾಡಿಲ್ಲ ಅಂತ ನಾನು ಹೇಳಲ್ಲ, ಮಾಡಿದ್ದಾರೆ. ಕೆಲವು ಕಡೆಗಳಲ್ಲಿ ಮಾತ್ರ ಮಾಡಿದ್ದಾರೆ. ಹಾಗಂತ ಗುಂಡಿ ಮುಕ್ತ ಬೆಂಗಳೂರು ಅಂತ ಘೋಷಣೆ ಮಾಡಲಿಕ್ಕಾಗತ್ತಾ? ಗುಂಡಿ ಮುಕ್ತ ಬೆಂಗಳೂರು ಅಂತ ಘೋಷಣೆ ಮಾಡಲಿಕ್ಕೆ ಸಾಧ್ಯನಾ? ಖುದ್ದು BBMP ಅಧಿಕಾರಿಗಳೇ ಒಂದು ಸರ್ವೆ ನಡೆಸಲಿ. ಪಾಟ್ ಹೋಲ್ಸ್ಗಳು ಎಷ್ಟಿದ್ದಾವೆ, ಗುಂಡಿ ಮುಕ್ತ ನಗರ ಅಂತ ನಾವು ಘೋಷಣೆ ಮಾಡಲಿಕ್ಕೆ ಸಾಧ್ಯನಾ ಅಂತ. ಪ್ರತಿ ರಸ್ತೆಯಲ್ಲೂ ಕೂಡ ಗುಂಡಿಗಳು ಇವತ್ತು ಕಾಣಸಿಗುತ್ತೆ. ಪ್ಯಾಚ್ ವರ್ಕ್ಗಳನ್ನ, ಡ್ಯಾಮೇಜ್ ಇರುವಂಥ ಪ್ಯಾಚ್ ವರ್ಕ್ಗಳನ್ನು ಮಾಡಿದ್ದಾರೆ. ಬಟ್ ಪ್ಯಾಚ್ ವರ್ಕ್ಗಳು ಕ್ಲೀನಾಗೂ ಕೂಡ ಮಾಡಿಲ್ಲ, ದೋಸೆ ಥರ ಹಾಕ್ಕೊಂಡು ಹೋಗಿದ್ದಾರೆ. ಇವತ್ತೋ ನಾಳೆನೋ ಒಂದು ವಾರ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಅದೇ ಸ್ಥಿತಿ ಸೃಷ್ಟಿಯಾಗುತ್ತೆ. ಇಲ್ಲಿ ಕೂಡ ಲಿಂಗಧೀರನಹಳ್ಳಿಯಲ್ಲಿ ಒಬ್ಬ ಯುವತಿ ಬೈಕನ್ನು ನೋಡಿ, ಯಾವುದೇ ರೀತಿಯ ಟ್ರಾಫಿಕ್ ಇಲ್ಲ, ಅಲ್ಲಿ ಯಾವುದೇ ರೀತಿಯ ಟ್ರಾಫಿಕ್ ಇಲ್ಲ, ಯಾವುದೇ ರೀತಿಯ ತುಂಬ ಜನ ನಿಬಿಡ ರಸ್ತೆ ಅಲ್ಲ ಅದು. ವಾಹನಗಳು ತುಂಬ ಇದ್ದಾವೆ, ಹೆಂಗೋ ಓಡ್ಸೋಕೆ ಹೋಗಿ ಬಿದ್ದಿದ್ದಾರೆ ಅಂತಲ್ಲ. ಖಾಲಿ ರಸ್ತೆ ಇದೆ, ಖಾಲಿ ರಸ್ತೆ ಇದೆ ಇದು. ಈ ಖಾಲಿ ರಸ್ತೆಯಲ್ಲೂ ಕೂಡ ಒಬ್ಬ ಹೆಣ್ಣು ಮಗಳು ಒಂದು ಸ್ಕೂಟಿಯನ್ನು ತೆಗೆದುಕೊಂಡು ಹೋಗದಷ್ಟು ರಸ್ತೆ ಹದಗೆಟ್ಟು ಹೋಗಿದೆ. ಅದು ಡೇ ಟೈಮ್ನಲ್ಲಿ. ರಾತ್ರಿ ಟೈಮನ್ನು ಇಲ್ಲಿ ಊಹಿಸ್ಕೊಳ್ಳೋಕ್ಕೆ ಸಾಧ್ಯನಾ? ಡೇ ಟೈಮಲ್ಲಿ ಹಗಲತ್ನಲ್ಲೇ ಒಬ್ಬ ಹೆಣ್ಣು ಮಗಳು ಈ ರಸ್ತೆಯಲ್ಲಿ ಗಾಡಿ ಓಡಿಸೋಕ್ಕಾಗದೆ ಬಿದ್ದಿದ್ದಾರೆ. ರಾತ್ರಿ ಬಂದರೆ ಕತೆ ಊಹಿಸ್ಕೊಳ್ಳಿ ನೀವು, ರಾತ್ರಿ ಕತೆ ನೆನಪು ಮಾಡ್ಕೊಳ್ಳಿ ನೀವು. ಸುರಕ್ಷಿತವಾಗಿ ಮನೆಗಳಿಗೆ ತಲುಪೋಕ್ಕಾಗುತ್ತಾ? ಸುರಕ್ಷಿತವಾಗಿ ಹೆಣ್ಣು ಮಕ್ಕಳು ಅಥವಾ ಹೆಣ್ಣುಮಕ್ಕಳು, ವಯಸ್ಸಾದಂಥವರು, ವೃದ್ಧರೋ ವಾಹನ ಚಲಾವಣೆ ಮಾಡಲಿಕ್ಕೆ ಸಾಧ್ಯನಾ? ಇನ್ನೂ ಕೆಲವು ಕಡೆಗಳಲ್ಲಿ ಮಳೆ ಬಂದುಬಿಟ್ರೆ ಕತೆ ಏನು? ಈಗ ಸದ್ಯಕ್ಕೆ ಖಾಲಿ ಇದೆ. ಹಗಲತ್ತು, ಬೆಳಗಿನ ಜಾವ ಹೋಗ್ಬೇಕಾದ್ರೆ ಇಂಥ ಘಟನೆ ನಡೆದಿದೆ. ರಾತ್ರಿ ಹೊತ್ತು ಮಳೆ ಬಂದರೆ ಈ ಗಾಡಿಗಳನ್ನು ಚಲಾವಣೆ ಮಾಡಲಿಕ್ಕಾಗುತ್ತಾ? ಅಟ್ಲೀಸ್ಟ್ ಮೋಟ್ರಬಲ್ ರೋಡ್ಗಳನ್ನಾರು ರೆಡಿ ಮಾಡಿಕೊಡಿ ಅಂತ ಹೇಳಿ ಜನ ಶಾಪ ಹಾಕ್ತಾ ಇದ್ದಾರೆ. ಇಲ್ಲಿವರೆಗೂ ನೋಡಿ, DK ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟ ನಂತರದಲ್ಲಿ ಎಲ್ಲವೂ ಸರಿ ಹೋಯಿತು. ಎಲ್ಲ ರಸ್ತೆಗಳು ಕೂಡ ಗುಂಡಿ ಮುಕ್ತ ರಸ್ತೆಗಳಾದವು ಅಂತ ಜನ ಅಂದುಕೊಳ್ತಾ ಇದ್ದಾರೆ. ಬಟ್ ಇಲ್ಲವೇ ಇಲ್ಲ. ನಾನು ಸುಮ್ಮನೆ ಹೇಳ್ತೀನಿ, RT ನಗರದಿಂದ
ನಮ್ಮ ಕಚೇರಿ ಬರಬೇಕು ಅಂದರೆ ಮಿನಿಮಮ್ 30ರಿಂದ 35 ಗುಂಡಿಗಳು ಸಿಗುತ್ತೆ. 30ರಿಂದ 35 ಗುಂಡಿಗಳು ಸಿಗುತ್ತೆ ಈಗಲೂ ಕೂಡ. ಹಾಗಾದರೆ ಕೇವಲ ಇವ್ರ ಮಾತುಗಳೆಲ್ಲ ಬೂಟಾಟಿಕೆ ಮಾತುಗಳ, ಜನರ ಕಣ್ಣೊರೆಸೋ ತಂತ್ರನ? ಇಷ್ಟು ಹೇಳಿದರೂ ಕೂಡ BBMP ಕಣ್ಮುಚ್ಚಿ ಕುಳಿತಿದ್ಯಾ? ಯಾರ ಬಲಿಗಾಗಿ? ಈಗಲೂ ಕೂಡ ಯಮಸ್ವರೂಪಿ ಗುಂಡಿಗಳಾಗಿದ್ದಾವೆ. ಬಲಿಗಾಗಿ ಬಾಯಿ ತೆರೆದು ಕೂತಿದ್ದಾವೆ ಗುಂಡಿಗಳು. ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಪ್ರಾಣ ಉಳಿಯೋದಿಲ್ಲ. ಅಂಥ ಯಮಸ್ವರೂಪಿ ಗುಂಡಿಗಳ ಮಧ್ಯೆ ಜನ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಎಲ್ಲಿದೆ ಬ್ರ್ಯಾಂಡು? ಈಗ ಬ್ರ್ಯಾಂಡ್ ಬೆಂಗಳೂರು ಕೇವಲ ಗುಂಡಿಗಳಿಗೆ, ಗುಂಡಿ ಬೆಂಗಳೂರು ಆಗಿದೆ. ಎಲ್ಲ ಕಡೆಗಳಲ್ಲೂ ರಸ್ತೆ ಗುಂಡಿಗಳಿದ್ದಾವೆ. ಇವತ್ತು ರಸ್ತೆ ಈಗಲೂ ಕೂಡ ಕೆಲವು ಕಡೆ ತೋರಿಸ್ತೀವಿ ನಿಮಗೆ. ರಸ್ತೆಯನ್ನು ಮಾಡಿದ್ದಾರೆ, ಪ್ಯಾಚ್ ವರ್ಕ್ ಮಾಡಿದ್ದಾರೆ, ಈಗ ನೀಟಾಗಿ ಕಾಣಿಸ್ತಾ ಇದೆ. ಇವತ್ತು ಯಾವನೋ ಬಂದು ಅಗೀತಾ ಇದ್ದಾನೆ. ಇಲ್ಲಿ ಹೊಂದಾಣಿಕೆ ಕೊರತೆ. ಬೆಸ್ಕಾಮು ಯಾವುದೋ ಕಾರಣಕ್ಕೆ ರಸ್ತೆ ಅಗಿಯುತ್ತೆ, BBMP ರಸ್ತೆಗಳನ್ನು ನಿರ್ಮಾಣ ಮಾಡಿ ಇವತ್ತು ರಾತ್ರಿ ನಿರ್ಮಾಣ ಮಾಡಿದರೆ ಬೆಳಗಿನ ಜಾವ ಇನ್ಯಾವನೋ ಬಂದು ಗುದ್ಲಿ ಹಾರೆ ಹಿಡ್ಕೊಂಡು ನಿಂತಿರ್ತಾನೆ ಅಗಿಯೋಕ್ಕೆ. ಯಾರಪ್ಪ ನೀನು ಅಂತ ಕೇಳಿದ್ರೆ ನಾವು BWSSB ಅಂತಾರೆ. ರಸ್ತೆ ನಿನ್ನೆ ಅಷ್ಟೇ ಆಗಿದೆ, ಇವತ್ತು ಬಂದು ಅಗಿತಾ ಇದೆಯಲ್ಲ ಅಂದ್ರೆ ಇಲ್ಲ ನಮ್ಗೆ ಇವತ್ತೇ ಹೇಳಿದ್ದಾರೆ ಅಂತ. ಅಲ್ಲಿ BWSSB, ಬೆಸ್ಕಾಮ್ ಜೊತೆಗೆ BBMP ಇಲ್ಲಿನ ಸ್ಥಳೀಯ ಆಡಳಿತಗಳ ಜೊತೆಗೆ ಹೊಂದಾಣಿಕೆ ಕೊರತೆ ಇದೆ. ಹೀಗಾಗಿ ರಸ್ತೆಗಳು ಎಷ್ಟೇ ಚೆನ್ನಾಗಿದ್ದರೂ ಕೂಡ ಒಂದೋ ಮಳೆ ಬಂದು ಹಾಳಾಗುತ್ತೆ, ಎರಡನೇದು ಈ BWSSB ಬೆಸ್ಕಾಮ್ನವ್ರು ಬಂದು ಅಗಿತಾರೆ, ಅಥವಾ ಜನ ಯಾವುದೋ ಒಂದು ಕಳಪೆ ಕಾಮಗಾರಿಯ ಕಾರಣಕ್ಕಾಗಿ ಬೇಗ ಕಿತ್ತೋಗುತ್ತೆ. ಒಂದು ಸಲ ಕಿತ್ತೋಗಿರೋ ರಸ್ತೆ ಇದೆಯಲ್ಲ ಅದು ಮತ್ತೆ ಸರಿ ಹೋಗಬೇಕು ಅಂದರೆ 1 ವರ್ಷ ಕಾಯಬೇಕೇನಪ್ಪ ಗೊತ್ತಿಲ್ಲ. ಈಗಂತೂ ರಸ್ತೆಗಳಾಗಿ ಉಳಿದುಕೊಂಡಿಲ್ಲ ಅನೇಕ ಕಡೆಗಳಲ್ಲಿ. ಒಂದು ರೀತಿ ದಿನ್ನೆ ಹಳ್ಳಿ ವಾತಾವರಣದಲ್ಲಿದ್ದೇವೇನಪ್ಪ ಅಂತ ಅನಿಸುತ್ತೆ. ಹಳ್ಳಿಗಳಲ್ಲೂ ಪರವಾಗಿಲ್ಲ, ಹೆಂಗೋ ರಸ್ತೆಗಳು ನೀಟಾಗಿದ್ದಾವೇನೋ ಅಂತ ಅನಿಸುತ್ತೆ. ಬಟ್ ಸಿಟಿಗಳಲ್ಲಿ, ಅದು ಹೇಳಿ ಕೇಳಿ ರಾಜ್ಯ ರಾಜಧಾನಿ ಬೆಂಗಳೂರಲ್ಲೇ ನಮ್ಮ ಇಂಥ ರಸ್ತೆಗಳಿದ್ದಾವೆ. ಹಾಡು ಹಗಲೇ ಒಬ್ಬ ಹೆಣ್ಣು ಮಗಳು ರಸ್ತೆಯಲ್ಲಿ ಹೋಗದೆ ಹಿಂಗೆ ಬಿದ್ದಿದ್ದಾಳೆ ಅಂತ ಹೇಳಿದ್ರೆ ಯಾರಿಗೆ ನಾಚಿಕೆ ಆಗಬೇಕು? ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟರಲ್ಲ, ಅವ್ರಿಗೆ ನಾಚಿಕೆ ಆಗಬೇಕಾ? ಎಚ್ಚರಿಕೆಯನ್ನು ತೆಗೆದುಕೊಂಡ ನಂತರವೂ ಕೂಡ ರಸ್ತೆ ರಿಪೇರಿ ಮಾಡಿದಂಥ BBMP ಅವ್ರಿಗೆ ನಾಚಿಕೆ ಆಗಬೇಕಾ? ಗೊತ್ತಿಲ್ಲ.